ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿಮಾ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಸ್ವಲ್ಪ ಸೆನ್ಸಿಟಿವ್ ವಿಚಾರ, ಅಷ್ಟೇ ಎಕ್ಸ್ಪ್ಲೋಸಿವ್ ಕೂಡ ಇದೆ. ಪವರ್ ಪಾಲಿಟಿಕ್ಸ್, ದುಡ್ಡು ಮತ್ತು VIP ಕಿಡ್ಸ್ ಇವೆಲ್ಲ ಸೇರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಇದನ್ನು ನೋಡ್ಬೋದು. ಅಂದರೆ ಬಂಡಿ ಭಗೀರಥ್ ಈ ಒಂದು ಕೇಸ್. ಯಾರು ಈ ಬಂಡಿ ಭಗೀರಥ್? ಇವರು ನಮ್ಮ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವರಾಗಿರ್ತಕ್ಕಂಥ ಬಂಡಿ ಸಂಜಯ್ ಅವರ ಒಂದು ಮುದ್ದಿನ ಮಗ. ಇವ್ರ ಮೇಲೆ ಈಗ ಮಾಮೂಲಿ ಕೇಸ್ ಬಿದ್ದಿಲ್ಲ ಸ್ನೇಹಿತರೆ, ಬಿದ್ದಿರ್ತಕ್ಕಂಥದ್ದು ಪೋಕ್ಸೋ ಕೇಸ್, ಅಂದರೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ. ಇದು ಎಷ್ಟರ ಮಟ್ಟಿಗೆ ಸೀರಿಯಸ್ ಅಂದರೆ, ಒಂದು ಸಾರಿ ಪ್ರೂವ್ ಆಯಿತು ಅಂತಂದರೆ ಲೈಫ್ ಲಾಂಗ್ ಜೈಲೇ ಗತಿ. ಆದರೆ ನಮ್ಮ ಸಿಸ್ಟಮ್ನಲ್ಲಿ ಒಬ್ಬ ಪವರ್ಫುಲ್ ಮಿನಿಸ್ಟರ್ ಮಗನಿಗೆ ಅಷ್ಟು ಸುಲಭವಾಗಿ ಶಿಕ್ಷೆ ಆಗತ್ತಾ? ಹನಿ ಟ್ರ್ಯಾಪ್ ಅನ್ನುವಂಥ ಇದರ ಮಧ್ಯೆ ಇರತಕ್ಕಂಥ ಕತೆ ಏನು? 5 ಕೋಟಿ ಸುಲಿಗೆಯ ಟ್ವಿಸ್ಟ್ ಏನು? ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರ್ತಕ್ಕಂಥ ವಿಕ್ಟಿಮ್ ಬ್ಲೇಮಿಂಗ್ ಏನು ಇದೆ, ಅದರ ಒಂದು ಅಸಲಿಯತೆ ಏನು? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಯಾವುದನ್ನು ಕೂಡ ಸ್ಕಿಪ್ ಮಾಡಲ್ಲ, ಪ್ರತಿಯೊಂದನ್ನು ಒಂದು ರೀತಿ ಪೋಸ್ಟ್ ಮಾಡಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈ ಶುರು ಮಾಡೋದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಯಾವುದೇ ಒಂದು ಕ್ರಿಮಿನಲ್ ಮೈಂಡ್ಸೆಟ್ ಅನ್ನುವಂಥದ್ದು ಜಸ್ಟ್ ಒನ್ ನೈಟಲ್ಲಿ ಹಾಗೇನೆ ಹುಟ್ಟು ಬಿಡಲ್ಲ. ಅದಕ್ಕೊಂದು ಹಿಸ್ಟ್ರಿ ಅನ್ನುವಂಥದ್ದು ಇರುತ್ತೆ. ಭಗೀರಥ್ ಅವರ ಹಿಸ್ಟ್ರಿಯನ್ನು ಈ ಕ್ಷಣಕ್ಕೆ ನಾವು ನೋಡೋದು ಉತ್ತಮ ಅಂತ ಅನಿಸುತ್ತೆ. ಬನ್ನಿ ನೋಡೋಣ. 2023ರಲ್ಲಿ ಹೈದರಾಬಾದ್ನ ಪ್ರತಿಷ್ಠಿತ ಮಹೀಂದ್ರಾ ಯೂನಿವರ್ಸಿಟಿಯಲ್ಲಿ ಭಗೀರಥ್ ತನ್ನ ಕ್ಲಾಸ್ಮೇಟ್ ಮೇಲೆ ಮಾನ ಬಂದಂತೆ ಹೊಡೆಯುವಂಥ ವಿಡಿಯೋ ವೈರಲ್ ಆಗಿತ್ತು. ಆಗೇನಾಯಿತು, ಡುಂಡಿಗಲ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ. ಆದರೆ ಪೊಲೀಸರು ಕೊಟ್ಟಂಥ ರೀಸನ್ ಕೇಳಿದ್ರೆ ನೀವು ನಗ್ತೀರಿ. ಯೂನಿವರ್ಸಿಟಿಗೆ ಜನವರಿ 23ರವರೆಗೆ ಹಾಲಿಡೇಸ್ ಇದೆ, ಸ್ಟೂಡೆಂಟ್ಸ್ ಮತ್ತು ವಾರ್ಡನ್ ಯಾರೂ ಇಲ್ಲ, ವಿಕ್ಟಿಮ್ ಕೂಡ ಊರಲ್ಲಿ ಇಲ್ಲ, ಸೊ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಆಗ್ತಿಲ್ಲ ಅಂತ ಇನ್ಸ್ಪೆಕ್ಟರ್ P. ರಮಣರೆಡ್ಡಿ ಅನ್ನುವಂಥ ವ್ಯಕ್ತಿಗೆ ಹೇಳ್ತಾರೆ. ಜಸ್ಟ್ ಥಿಂಕ್ ಮಾಡಿ, ಹಾಗೆಯೇ ಕ್ರೈಮ್ಗೂ ಹಾಲಿಡೇಸ್ ಅನ್ನುವಂಥದ್ದು ಇರುತ್ತಾ ಅನ್ನುವಂಥ ಪ್ರಶ್ನೆ ನಿಮಗೆಲ್ಲರಿಗೂ ಸಹ ಮೂಡುತ್ತೆ. ಇದು ಪಕ್ಕಾ VIP ಪ್ರಿವಿಲೇಜ್ ಅನ್ನುವಂಥದ್ದು ಎಲ್ರಿಗೂ ಸಹ ಅರ್ಥ ಆಗುತ್ತೆ. ಸಣ್ಣ ತಪ್ಪು ಮಾಡಿದಾಗ ಸಿಸ್ಟಮ್ ಸುಮ್ಮನೆ ಬಿಟ್ಟರೆ ಮುಂದೆ ದೊಡ್ಡ ಕ್ರೈಮ್ ಮಾಡೋದಕ್ಕೆ ಇದೇ ಲೈಸೆನ್ಸ್ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆಗಳೇನಿದೆ, ಈ ಬಂಡಿ ಸಂಜಯ್ ಅವರ ಮಗ ಬಂಡಿ ಭಗೀರಥ್ ಈ ವ್ಯಕ್ತಿಯ ಘಟನೆಗಳ ಸಾಕ್ಷಿ. ಈಗ ಕರೆಂಟ್ ಸೀನ್ಗೆ ಬರೋಣ, ಕರೆಂಟ್ ಸಿಚುವೇಶನ್. ಘಟನೆ ನಡೆದಿದ್ದು ಡಿಸೆಂಬರ್ 31ರಂದು ಮೊಯಿನಾಬಾದ್ನ ಒಂದು ಐಷಾರಾಮಿ ಫಾರ್ಮ್ ಹೌಸ್ ಪಾರ್ಟಿಗಳು, ಪೊಲಿಟಿಕಲ್ ಕಿಡ್ಸ್, ಈ ಒಂದು ಕತೆ ನಿಮಗೆ ಗೊತ್ತೇ ಇದೆ ಹೇಗೆಲ್ಲ ಇರುತ್ತೆ ಅಂತ. ಬಟ್ ಅಸಲಿ ಆಟ ಶುರುವಾಗಿದ್ದು ಮೇ 8ನೇ ತಾರೀಕು. ಅವತ್ತು ಒಂದೇ ದಿನ 2 ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಈ FIRಗಳು ರಿಜಿಸ್ಟರ್ ಆಗುತ್ತೆ. ಮೊದಲನೇ FIR ಒಂದು ಪೇಟ್ ಬಶೀರಾಬಾದ್ನ ಪೊಲೀಸ್ ಸ್ಟೇಷನ್ನಲ್ಲಿ 17 ವರ್ಷದ ಈ ಅಪ್ರಾಪ್ತ ಬಾಲಕಿಯ ತಾಯಿ ಹೋಗಿ ದೂರನ್ನು ಕೊಡ್ತಾರೆ. ಭಗೀರಥ್ ತನ್ನ ಮಗಳ ಮೇಲೆ ಫಾರ್ಮ್ ಹೌಸ್ನಲ್ಲಿ ದೌರ್ಜನ್ಯ ಎಸಗಿದ್ದಾನೆ ಅಂತ, ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತ. ಮತ್ತು FIR 2 ಎರಡನೇ FIR ಕರೀಂನಗರ ಟೌನ್ ಫಸ್ಟ್. ಇಲ್ಲಿ ಈ ಒಂದು ಪೊಲೀಸ್ ಸ್ಟೇಷನಲ್ಲಿ ಸ್ವತಃ ಭಗೀರಥ್ ಹೋಗಿ ಕೌಂಟರ್ ಕಂಪ್ಲೇಂಟನ್ನು ಕೊಡ್ತಾನೆ. ನನ್ನನ್ನು ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ, ಆ ಹುಡುಗಿ ಮತ್ತು ಅವಳ ಫ್ಯಾಮಿಲಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ 5 ಕೋಟಿ ರೂಪಾಯಿ ಕೇಳ್ತಿದ್ದಾರೆ ಅಂತ ಈತ ಕಂಪ್ಲೇಂಟ್ ಕೊಡ್ತಾನೆ. ಮೊದಲು ಪೇಟ್ ಬಶೀರಾಬಾದ್ ಪೊಲೀಸರು BNS ಆ್ಯಕ್ಟ್ ಅಡಿ ಭಾರತೀಯ ನ್ಯಾಯ ಸಂಹಿತೆ 2023ರ ಅಡಿಯಲ್ಲಿ ಸೆಕ್ಷನ್ 74 ಮತ್ತು 75, ಹಾಗೇನೆ ಪೋಕ್ಸೋ ಆ್ಯಕ್ಟ್ನ ಸೆಕ್ಷನ್ 11 ಮತ್ತು 12ರ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡ್ತಾರೆ. ಬಟ್ ತನಿಖೆ ಮುಂದುವರೆದಂತೆ ಕಠಿಣವಾದಂಥ ಸೆಕ್ಷನ್ 5/1 ರೆಡ್ ವಿತ್ 6 ಅನ್ನು ಆ್ಯಡ್ ಮಾಡ್ತಾರೆ. ಸರ್, ಈ ಒಂದು ಸೆಕ್ಷನ್ 5/1 ಅಂತಂದರೆ ಅಗ್ರವೇಟೆಡ್ ಪೆನೆಟ್ರೇಟಿವ್ ಸೆಕ್ಷುವಲ್ ಅಸಾಲ್ಟ್ ಅಂತ. ಇದರ ಪನಿಷ್ಮೆಂಟ್ ಏನಿರುತ್ತೆ ಗೊತ್ತಾ? ಮಿನಿಮಮ್ ಅಂತಂದರೆ 20 ವರ್ಷಗಳ ರಿಗೋರಸ್ ಜೈಲು ಶಿಕ್ಷೆ. ಇದು ಲೈಫ್ ಇಂಪ್ರಿಸನ್ಮೆಂಟ್ ಅಂತಂದರೆ ಸಾಯೋವರೆಗೂ ಕೂಡ ಜೈಲು, ಅಥವಾ ಮರಣದಂಡನೆ ಆಗೋವರೆಗೂ ಸಹ ಹೋಗ್ಬೋದು. ಕೇಸ್ ಡೆಡ್ಲಿ ಸೀರಿಯಸ್ ಆಗ್ತಿದೆ ಅಂತ ಭಗೀರಥ್ಗೆ ಗೊತ್ತಾಗುತ್ತೆ. ಅದರ ಜೊತೆಗೆ ಅವರ ತಂದೆ ಸಂಜಯ್ಗೂ ಸಹ ಗೊತ್ತಾಗುತ್ತೆ. ನಮ್ಮ VIP ಕಿಡ್ಸ್ ಸುಮ್ಮನೆ ಕೊಡ್ತಾರ? ಡಿಫೆನ್ಸ್ ಲಾಯರ್ ಟೀಮನ್ನು ಒಂದು ಟೀಮನ್ನು ಇವರು ಕಟ್ಟಿ ಅವರ ಎಂಟ್ರಿ ಕೊಡಿಸ್ತಾರೆ.
ಭಗೀರಥ್ ಹೈಕೋರ್ಟ್ನಲ್ಲಿ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡ್ತಾನೆ, ಜೊತೆಗೆ ಕೋರ್ಟ್ನಲ್ಲಿ ಒಂದು ಪಿಲ್ ಕೂಡ ಹಾಕ್ತಾನೆ. ಅವನ ವಾದ ಏನು? ಈ ಹುಡುಗಿ ಅಪ್ರಾಪ್ತಳಲ್ಲ, ಮೈನರ್ ಅಲ್ಲ, ಅವಳಿಗೆ 19ರಿಂದ 20 ವರ್ಷ ವಯಸ್ಸಿನವಳು. 2021ರಲ್ಲಿ ಅವಳ ಮೇಲೊಂದು ರ್ಯಾಶ್ ಡ್ರೈವಿಂಗ್ ಕೇಸ್ ಆಗಿತ್ತು. ಆಗ ಅವಳ ಒಂದು ವಯಸ್ಸೇನಿದೆ 15 ಅಂತ ರೆಕಾರ್ಡ್ ಆಗಿದೆ. ಸೊ ಈಗ ಅವಳಿಗೆ ಕನಿಷ್ಠ ಅಂದರೆ 19 ವರ್ಷ ಆಗಿರಲೇಬೇಕು. ಹಾಗಾಗಿ ಪೋಕ್ಸೋ ಆ್ಯಕ್ಟ್ ಅನ್ನುವಂಥದ್ದು ಅಪ್ಲೈ ಆಗೋದೇ ಇಲ್ಲ ಅಂತ ಭಗೀರಥ್ ಕಡೆಯ ಲಾಯರ್ಗಳು ವಾದ ಮಾಡ್ತಾರೆ. ಇದಕ್ಕೆ ರಿಲೇಟೆಡ್ ಆಗಿ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಹೈಕೋರ್ಟ್ ಮೇ 14ಕ್ಕೆ ಮುಂದೂಡುತ್ತೆ. ಇಲ್ಲಿ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಬ್ಲ್ಯಾಕ್ ಮೇಲ್ ಮಾಡಿದ್ರು, ದುಡ್ಡನ್ನು ಕೇಳಿದ್ರು ಅನ್ನೋದಕ್ಕೆ ಎವಿಡೆನ್ಸ್ ಇಲ್ಲ. ಹುಡುಗಿ ಮೈನರ್ ಆಗಿದ್ರೆ ಕನ್ಸೆಂಟ್ ಅನ್ನೋ ಒಂದು ಪದಕ್ಕೆ ಕಾನೂನಿನಲ್ಲಿ ಬೆಲೆ ಅನ್ನುವಂಥದ್ದು ಇಲ್ಲ. ಇಲ್ಲಿ ನಡೀತಿರೋ ಇನ್ನೊಂದು ಹೊಲಸು ಆಟ ಏನಪ್ಪಾ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಟ್ರಯಲ್. ಭಗೀರಥ್ ಬೆಂಬಲಿಗರು ಆ ಒಂದು ವಿಕ್ಟಿಮ್ ಹುಡುಗಿಯ ಜೊತೆ ಇರ್ತಂಥ ಒಂದು ವಾಟ್ಸಪ್ ಚಾಟ್ಗಳು ಇರ್ಬೋದು ಮತ್ತು ಫೋಟೋಗಳನ್ನು ಲೀಕ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನೋಡಿ, ಇವರಿಬ್ಬರು ಫ್ರೆಂಡ್ಸ್ ಆಗಿದ್ರು ಈ ಮುಂದೆ, ಮತ್ತು ಅವಳೇ ಇವನ ಜೊತೆ ತುಂಬ ಕ್ಲೋಸ್ ಆಗಿ ನಡ್ಕೋತಾ ಇದ್ಲು. ಇದೆಲ್ಲ ಕನ್ಸೆಂಟ್ ಇಂದಾನೇ ಆಗಿರುವಂಥದ್ದು ಅಂತ ವಿಕ್ಟಿಮ್ ಕ್ಯಾರೆಕ್ಟರ್ನ ಅಸಾಸಿನೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ನೀಚ ಮಟ್ಟಕ್ಕೆ ಹೋಗಿ ಒಂದು ಸ್ಕ್ರಿಪ್ಟೆಡ್ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳ ಕೈಲಿ ಮಾಡಿಸ್ತಾ ಇದ್ದಾರೆ. ಒಂದ್ಸರಿ ఆ ಒಂದು వీడియోన ನೋಡಿ నిಮಗೆ ಗೊತ್ತಾಗುತ್ತೆ. సెంట్రల్ మినిస్టర్ కొడుకు పైన ఒక అమ్మాయి పోక్సో కేసు పెట్టింది. కొడుకు పైన ఒక అమ్మాయి పోక్సో కేసు పెట్టింది. సెంట్రల్ మినిస్టర్ కొడుకు పైన ఒక అమ్మాయి పోక్సో కేసు పెట్టింది. అమ్మాయి కూడా లవ్ చేస్తుంది కదా, తనెందుకు ఇలా చేస్తుందని చెప్పేసి ఇక్కడ ఒక డౌట్ రావచ్చు, ఆ అమ్మాయి కూడా లవ్ చేసింది కదా, ఇదంతా ఎందుకు చేయాలని చెప్పేసి మీకు డౌట్ రావచ్చు, అమ్మాయి కూడా లవ్ చేసింది కదా, తనెందుకు ఇదంతా చేస్తుందని చెప్పేసి. వెనకాల ఉన్నది పేరెంట్సే, కానీ చేస్తుంది పేరెంట్స్ కాదు. వినగానే మీకు కూడా కోర్టు సినిమా గుర్తొచ్చింది కదా. అది పేరెంట్సే కానీ చేస్తుంది పేరెంట్స్ కాదు. కానీ మీకు కూడా కోర్టు మూవీ గుర్తుకొచ్చింది కదా. పేరెంట్సే కానీ చేస్తున్నది పేరెంట్స్ కాదు. వినగానే మీకు కూడా కోర్టు సినిమా గుర్తొచ్చింది కదా. ಎಂಥ ಲಜ್ಜೆಗೆಟ್ಟ ಸಮಾಜ ನಮ್ಮ ಕಣ್ಣು ಮುಂದಿದೆ ಅನ್ನುವಂಥದ್ದು ನಿಮಗೆ ಅರ್ಥ ಆಗುತ್ತೆ. ಈ ಒಂದಷ್ಟು ಫ್ಯಾಕ್ಟ್ಸ್ ಏನು ಹೇಳುತ್ತೆ ಅಂತ ಒಂದು ಸ್ವಲ್ಪ ನೋಡ್ಕೊಬೋಣ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಆಫ್ ಬ್ಯೂರೋ ಅನ್ನುವಂತಹ ಒಂದು ಡೇಟಾ, ಇವರ ಒಂದು ಡೇಟಾ ಪ್ರಕಾರ ಭಾರತದಲ್ಲಿ ರಿಜಿಸ್ಟರ್ ಆಗುವಂಥ ಪೋಕ್ಸೋ ಕೇಸ್ಗಳಲ್ಲಿ 96.6% ಅಪರಾಧಿಗಳು ಸಂತ್ರಸ್ತಿಗೆ ಮೊದಲೇ ಪರಿಚಯ ಆಗಿರೋರೇ ಆಗಿರ್ತಾರೆ. ತೆಲಂಗಾಣದಲ್ಲಂತೂ 2078 ಕೇಸ್ಗಳಲ್ಲಿ 2076 ಕೇಸ್ಗಳಲ್ಲಿ ಅಪರಾಧಿಗಳು ಯಾರು ಇರಿದ್ರೋ ಅವರೆಲ್ಲ ಪರಿಚಯಿತರೇ ಆಗಿದ್ರು. ಫ್ರೆಂಡ್ಸ್ ಆಗಿದ್ದಾಳೆ, ನಕ್ಕಿದ್ದಾಳೆ, ಜೊತೆಗಿದ್ದಾಳೆ ಅಂದ ಮಾತ್ರಕ್ಕೆ ದೌರ್ಜನ್ಯ ಮಾಡುವಂಥ ಲೈಸೆನ್ಸ್ ಸಿಗುತ್ತಾ ಇವ್ರಿಗೆಲ್ಲ? ಎಕ್ಸಾಕ್ಟ್ಲಿ ಸಿಗಲ್ಲ. ಅಪ್ರಾಪ್ತ ವಯಸ್ಸಿನಲ್ಲಿ 18 ವರ್ಷಕ್ಕಿಂತಲೂ ಒಳಗಡೆ ಇರುವಂಥವ್ರು ಮ್ಯೂಚುವಲ್ ಕನ್ಸೆಂಟ್ ಅನ್ನೋದಕ್ಕೆ ಲೀಗಲ್ ಆಗಿ ಶೂನ್ಯ ಬೆಲೆ, ಲೀಗಲ್ ಆಗಿ ಅದಕ್ಕೆ ಯಾವುದೇ ರೀತಿಯ ಕನ್ಸೆಂಟ್ ಅನ್ನುವಂಥ ಪದವನ್ನು ಬಳಸೋ ಹಾಗೇ ಇಲ್ಲ. ಇನ್ನು ಕೇಸ್ VIP ಮಗನದ್ದಾಗಿದ್ದರಿಂದ ಪೊಲೀಸರು ಆರಂಭದಲ್ಲಿ ಸ್ವಲ್ಪ ಸ್ಲೋ ಇರ್ತಾರೆ. ಮೇ 8ನೇ ತಾರೀಕು ದೂರು ಬಂದರೂ ಕೂಡ ಆ್ಯಕ್ಷನ್ ತಗೊಂಡಿರಲ್ಲ. ಸೊ ಆಗ ಎಂಟ್ರಿ ಕೊಟ್ಟಿದ್ದೆ ತೆಲಂಗಾಣದ CM A. ರೇವಂತ್ ರೆಡ್ಡಿ. CM ನೇರವಾಗಿ DGP CV ಆನಂದ್ ಅವರಿಗೆ ಕ್ಲಾಸ್ ತಗೊಳ್ತಾರೆ. ಕೇಸ್ ತಗೊಂಡು ಏನು ಮಾಡ್ತಾ ಇದ್ದೀರಾ, ತಕ್ಷಣ ಆ್ಯಕ್ಷನ್ ತಗೊಳ್ಳಿ ಅಂತ ಈ ಒಂದು ಆರ್ಡರನ್ನು ಮಾಡ್ತಾರೆ ಅವರಿಗೆ. ಅಷ್ಟೇ ಅಲ್ಲ, ಈ ಒಂದು ಕೇಸ್ಗಾಗಿ DCP ರಿತಿರಾಜ್ ಅವರ ಒಂದು ನೇತೃತ್ವದಲ್ಲಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಕೂಡ ಮಾಡ್ತಾರೆ. ರೇವಂತ್ ರೆಡ್ಡಿ ಬಹಳ ಓಪನ್ ಆಗಿ ಮಾತನಾಡ್ತಾರೆ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆ್ಯಂಡ್ ದೇರ್ ವಿಲ್ ಬಿ ನೋ ಎಕ್ಸಂಪ್ಷನ್ ಅಂತ. ಅಂದರೆ ಕಾನೂನು ತನ್ನ ಕೆಲಸವನ್ನು ತಾನು ಮಾಡುತ್ತೆ, ಯಾರಿಗೂ ಸಹ ವಿನಾಯಿತಿ ಇಲ್ಲ ಅನ್ನುವಂಥ ಮಾತನ್ನು ನೇರವಾಗಿ ಹೇಳ್ತಾರೆ. DCP ರಿತಿರಾಜ್ ಫೀಲ್ಡ್ಗೆ ಇಳಿದು ವಿಕ್ಟಿಮ್ನ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ. ಇತ್ತ ಭಗೀರಥ್ ನೋಡಿದ್ರೆ ಮೊಬೈಲ್ ಸ್ವಿಚ್ ಆಫ್, ಮತ್ತು ಅಬ್ಸ್ಕಾಂಡ್ ಕೂಡ ಆಗಿರ್ತಾನೆ, ಎಸ್ಕೇಪ್ ಕೂಡ ಆಗಿರ್ತಾನೆ. ಅಬ್ಸ್ಕಾಂಡ್ ಆಗಿದ್ದಾನೆ ಅಂತ ಹೇಳಿ ಪೊಲೀಸರು ಹೋಗಿ ಅವರ ಸೋದರ ಮಾವ ವಂಶಿ ಕೃಷ್ಣಗೆ ನೋಟಿಸನ್ನು ಕೊಟ್ಟು ಬರ್ತಾರೆ. ಸಿಕ್ಕಿದ್ರೆ ಅರೆಸ್ಟ್ ಮಾಡೋದಂತೂ ಪಕ್ಕಾ ಗ್ಯಾರಂಟಿ ಅಂತ DCP ಕ್ಲಿಯರ್ ಆಗಿ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕಿರುವಂಥದ್ದು, ಈ ಬಂಡಿ ಸಂಜಯ್ ಅನ್ನುವಂಥ ವ್ಯಕ್ತಿ ಇದನ್ನಲ್ಲ, ಕೇಂದ್ರ ಮಂತ್ರಿ, ಜಡ್ಜ್ಗಳನ್ನೇ ಡೀಲಿಂಗ್ಗೆ ಕರೆಯುವಂಥ ಕೆಲಸವನ್ನು ಮಾಡಿದ್ದಾನೆ ಅನ್ನುವಂಥದ್ದು ಸುದ್ದಿ ಹೊರಗಡೆ ಬರ್ತಾ ಇದೆ. ಎಷ್ಟು ಅಹಂಕಾರ ಇದ್ದರೆ ಇವರಿಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೈ ಆಡಿಸೋದಕ್ಕೆ ಇವರು ಮುಂದೆ ಹೆಜ್ಜೆಯನ್ನು ಇಡ್ತಾರೆ ಅಂತ. ಇಂಥವನಿಂದ ಸಮಾಜಕ್ಕೆ ಒಳ್ಳೆಯದಾಗತ್ತಾ? ಖಂಡಿತವಾಗ್ಲೂ ಅಲ್ಲಿರ್ತಕ್ಕಂಥ ಜನ ಇದನ್ನು ಗಮನಿಸಬೇಕು ಅಂತ ನಮ್ಮ ಕಡೆಯಿಂದ ಒಂದು ಮನವಿ. ಇದೇ ವ್ಯಕ್ತಿ ಈ ಹಿಂದೆ ಒಬ್ಬ ಮೈನರ್ ಹುಡುಗಿಯ ಅತ್ಯಾಚಾರದ ಬಗ್ಗೆ ಎಂತೆಂಥ ಮುತ್ತುಗಳನ್ನು ಉದುರಿಸಿದ್ದಾನೆ ಅನ್ನುವಂಥದ್ದನ್ನು ನೀವು ದಯವಿಟ್ಟು ಈ ಒಂದು ವಿಡಿಯೋ క్లిప్ ಬರುತ್ತೆ ನೋಡ್ಕೊಂಡು ಬನ್ನಿ. ఇంత దుర్మార్గం అండి, ఒక మైనర్ బాలిక మీద అత్యాచారం చేస్తే కూడా ఆ క్రిమినల్స్ను కఠినంగా శిక్షించి ఇంకొకసారి ఇటువంటి సంఘటన జరిగితే ఈ విధంగా వివరిస్తామని చెప్పి పోలీసు అధికారులు హెచ్చరించాలి తప్ప క్రిమినల్స్ కాపాడే ప్రయత్నిస్తే కానిస్టేబుల్ బాధపడుతున్నారు. ఇంతమంది ఒక ఎస్ఐ బాధపడుతూ వచ్చి మాకే సిగ్గనిపిస్తుందని డిపార్ట్మెంట్లో పనిచేయాలంటే చెప్పంటున్నారు. మా అధికారులకు ఇట్లా నీచంగా వివరిస్తున్నారని చెప్పంటున్నారు. ಇವನಂತ ಕೆಟ್ಟವಳು ಮತ್ತೊಬ್ಬ ಇರೋದಕ್ಕೆ ಸಾಧ್ಯನಾ ಅಂತ ನೀವೇನಾದರೂ ಪ್ರಶ್ನೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಸಾಧ್ಯ ಇದೆ. ನಿಮ್ಮ ಸುತ್ತಮುತ್ತಲೂ ಇಂತಹ ವ್ಯಕ್ತಿಗಳು ಇರ್ತಾರೆ, ದಯವಿಟ್ಟು ಎಚ್ಚರವಾಗಿರಿ. ಇನ್ನು ಇದೇ ವಿಚಾರದಲ್ಲಿ ಪಾಲಿಟಿಕ್ಸ್ಗೆ ಬಂದು ನೋಡೋದಾದರೆ, ಪಾರ್ಟಿ ವಿತ್ ಎ ಡಿಫೆನ್ಸ್ ಅಂತ ಹೇಳ್ಕೊಳ್ಳುವಂತಹ BJP ಈ ಮ್ಯಾಟ್ರನಿಂದ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾ ಇದೆ.
BJP ಲೀಡರ್ ರಾಮಚಂದ್ರ ರಾವ್ ಅವರು ಏನು ಹೇಳ್ತಾರೆ ಗೊತ್ತಾ, ಇದು ಲೀಗಲ್ ಇಶ್ಯೂ ಮತ್ತು ಬಂಡಿ ಸಂಜಯ್ ಅವರ ಪರ್ಸನಲ್ ಮ್ಯಾಟರ್, ಇದಕ್ಕೂ ಪಾರ್ಟಿಗೂ ಸಂಬಂಧನೇ ಇಲ್ಲ ಅಂತ ಕೈ ತೊಳ್ಕೊಳ್ತಾರೆ. ಇನ್ನು ಸ್ವತಃ ಬಂಡಿ ಸಂಜಯ್ ರಿಯಾಕ್ಷನ್ ಹೇಗಿತ್ತು ಅಂದರೆ, ಕರೀಂನಗರದಲ್ಲಿ ಏನು ಇತ್ತೀಚೆಗೆ ನಡೆದಂಥ ಒಂದು ಹಿಂದೂ ಏಕತಾ ಯಾತ್ರೆಯಲ್ಲಿ ಮಾತನಾಡ್ತಾ ಅವರು, ನನ್ನ ಮಗ ತಪ್ಪು ಮಾಡಿದರೆ ಅವನಿಗೂ ಶಿಕ್ಷೆ ಆಗಬೇಕು, ಕಾರಣಕ್ಕಿಂತ ಯಾರೂ ಸಹ ದೊಡ್ಡವರಲ್ಲ, ನಾನು ಯಾರಿಗೂ ಸಹ ಪ್ರಭಾವ ಬೀರಿಲ್ಲ ಅಂತ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅಷ್ಟೇ ಅಲ್ಲ, ಇದೇ ವ್ಯಕ್ತಿ ನನ್ನ ಮಗನಿಗೆ ನಾನು ಟೈಮ್ ಕೊಡದೇ ಇದ್ದಿದ್ದೇ ನಾನು ಮಾಡಿದಂಥ ಭಾಳ ದೊಡ್ಡ ತಪ್ಪು ಅಂತ ಎಮೋಷ್ನಲ್ ಆಗಿ ಮಾತನಾಡ್ತಾನೆ. ಇದೇ ವ್ಯಕ್ತಿನೇ ಏನು ಜಡ್ಜ್ಗಳನ್ನು ಡೀಲಿಂಗ್ಗೆ ಕರೆದಂತಹ ವ್ಯಕ್ತಿ ಈಗ ಉಲ್ಟಾ ಮಾತನಾಡ್ತಾ ಇರುವಂಥ ವ್ಯಕ್ತಿ ಕೂಡ ಇದೇ ವ್ಯಕ್ತಿ. ಇದು ಪಕ್ಕ ಡ್ಯಾಮೇಜ್ ಕಂಟ್ರೋಲಿಂಗ್ ಸ್ಟ್ರಾಟಜಿನ ಅಂತ, ಅಥವಾ ಏನೋ ಒಬ್ಬ ನೊಂದ ತಂದೆಯ ಮಾತುಗಳ, ಇವೆಲ್ಲವನ್ನು ನೀವೇ ಡಿಸೈಡ್ ಮಾಡಿ. ಆದರೆ IFTU ಮತ್ತು POW ಈ ಒಂದು ಸಂಘಟನೆಗಳು ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಂಡು ಅರೆಸ್ಟ್ ಮಾಡಿ ಅಂತ ದೊಡ್ಡ ಮಟ್ಟದಲ್ಲಿ ಒಂದು ಪ್ರೊಟೆಸ್ಟನ್ನು ಮಾಡ್ತಿದ್ದಾರೆ. ಮತ್ತು ಇವರು ಪೊಲೀಸರು ತುಂಬ ನಿಧಾನಗತಿಯಲ್ಲಿ ಏನು ತಮ್ಮ ಕೆಲಸವನ್ನು ಮಾಡ್ತಿದ್ದಾರೆ ಅಂತೇಳಿ ಆತನ ಒಂದು ಪೋಸ್ಟರ್ಗಳನ್ನು, ಬಂಡಿ ಭಗೀರಥ್ ಮತ್ತು ಬಂಡಿ ಸಂಜಯ್ ಇವರ ಒಂದು ಪೋಸ್ಟರ್ಗಳನ್ನು ಇಡೀ ಊರು ತುಂಬ ಏನು ಭಿತ್ತಿ ಪತ್ರಗಳಾಗಿ ಎಲ್ಲ ಗೋಡೆಗಳ ಮೇಲೆ ಅಂಟಿಸ್ಕೊಂಡು ಬಂದಿದ್ದಾರೆ. ಸೊ ಸ್ನೇಹಿತರೆ, ಇದಿಷ್ಟು ಬಂಡಿ ಭಗೀರಥ್ ಪೋಕ್ಸೋ ಕೇಸ್ನ A to Z ಡೀಟೇಲ್ಸ್. ಇಲ್ಲಿ ಪ್ರಶ್ನೆ ಇರುವಂಥದ್ದು ಒಂದೇ, CCTV ಕ್ಯಾಮ್ರಾ, CDR ಡೇಟಾ, ಲೊಕೇಶನ್ ಟ್ರ್ಯಾಕಿಂಗ್ ಎಲ್ಲದರ ಜೊತೆಗೆ ಈಗ SIT ತನಿಖೆ ಕೂಡ ನಡೀತಾ ಇದೆ. ಸೊ ಹೈಕೋರ್ಟ್ನಲ್ಲಿ ಜಾಮೀನು ಸಿಗುತ್ತಾ ಅನ್ನುವಂಥದ್ದು May 16 ಇನ್ನು ಇದನ್ನು ಅಪ್ಡೇಟ್ ಮಾಡಬೇಕು, ಯಾಕಂದರೆ ಇವತ್ತು May 15 ಹಿಯರಿಂಗ್ನಲ್ಲಿ ಗೊತ್ತಾಗುತ್ತೆ. ಆದರೆ ನಮ್ಮ ಸಿಸ್ಟಮ್ನಲ್ಲಿ ಒಬ್ಬ ನಾರ್ಮಲ್ ಹುಡುಗನ ಮೇಲೆ ಇದೇ ಪೋಕ್ಸೋ ಕೇಸ್ ಬಿದ್ದಿದ್ರೆ ಪೊಲೀಸರು ಇಷ್ಟು ಟೈಮನ್ನು ತಗೋತಾ ಇದ್ರ? ಹನಿ ಟ್ರ್ಯಾಪ್, 5 ಕೋಟಿ ಸುಲಿಗೆ, ಮೇಜರ್ ಮೈನರ್ ಅಂತೆಲ್ಲ ಇಷ್ಟೆಲ್ಲ ಡ್ರಾಮಾ ಮಾಡೋಕ್ಕೆ ಅವಕಾಶ ಇರ್ತಿತ್ತ? ಪವರ್ ಮತ್ತು ದುಡ್ಡಿದ್ದಾಗ ಮಾತ್ರ ಕಾನೂನು ಈ ಮಟ್ಟಿಗೆ ಏನೋ ಪೆನ್ಸಿಲ್ ಸ್ಕೆಚ್ ಥರ ಅಳಿಸಿ ಬರೆಯೋದಕ್ಕೆ ಆಗುತ್ತಾ ಅನ್ನುವಂಥದ್ದು ನಾವೆಲ್ಲರೂ ಸಹ ಕೇಳಬೇಕಾಗಿರ್ತಕ್ಕಂಥ ಅತಿ ದೊಡ್ಡ ಪ್ರಶ್ನೆ. ನಿಮಗೆಲ್ರಿಗೂ ಸಹ ನೆನಪಿರ್ಬೋದು, ಇದೇ ಹೈದರಾಬಾದ್ನಲ್ಲಿ ಒಬ್ಬ ಹುಡುಗಿಯನ್ನು ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ದಕ್ಕೆ ಆ ಹುಡುಗರನ್ನು ವಿತಿನ್ 2-3 ದಿನದಲ್ಲಿ ಎನ್ಕೌಂಟರ್ ಮಾಡ್ತಾರೆ. ನಿಮ್ಮ ಪ್ರಕಾರ ಈ ಒಂದು ಕೇಸ್ನಲ್ಲಿ ನ್ಯಾಯ ಸಿಗುತ್ತಾ, ಅಥವಾ 2023 ಮಹೀಂದ್ರ ಯೂನಿವರ್ಸಿಟಿ ಕೇಸ್ ಥರನೇ ಇದು ಕೂಡ ಹಾಲಿಡೇಸ್ ಅಂತನೋ, ಸಾಕ್ಷಿ ಇಲ್ಲ ಅಂತನೋ ಮುಚ್ಚಿ ಹೋಗುತ್ತಾ? ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಪಿನಿಯನ್ನ ತಿಳಿಸಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಕೀಪ್ ಕ್ವಶನಿಂಗ್ ದ ಸಿಸ್ಟಮ್ ಅಂತ ಹೇಳ್ತಾ ಧನ್ಯವಾದಗಳು.